ಏನೋ ಮೆಣಸಿನ್ಕಾಯಿ ರೇಟ್ ಕಡಿಮೆ ಆಗಿತ್ತಾ? ಮಾರ್ಕೆಟ್ ಸಭೆ ಐತೆ. ಹಾಂ 20 kg 20 ಅಂತ ಕೇಕೆ ಹೊಡಿತಿದ್ರು. ಒಂದು 5-6 ಜನ ಇದ್ದರು ಟ್ಯಾಕ್ಟ್ರಿ ಒಳಗೆ. ನಾನು ಏನೇನು ಕೇಕೆ ಹೊಡಿತಾರಂತ ನೋಡೋಣ ಅಂತ ಹೋದ್ರೆ ಪಾಪ ರೈತರು ನೋಡ್ರಿ ಮೆಣಸಿನ್ಕಾಯಿ ಬೆಳೆದಿದ್ದಾರೆ, ರೇಟೇ ಸಿಗ್ತಿಲ್ಲ ಅವರಿಗೆ. ಗೊಬ್ಬರ ಕೇಳೋಕೆ ಹೋಗೋ ರೇಟು, ಬೀಜ ಕೇಳೋಕೆ ಹೋಗೋ ರೇಟು, ಏನು ಮಾಡಿದ್ರು ತರೋಕ್ಕೆ ಹೋದರೆ ಮಾರ್ಕೆಟಿಗೆಲ್ಲ ರೇಟು. ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಕೂಲಿಯಿಂದ ಹಿಡಿದು ಎಲ್ಲ ರೇಟು. ಅದಕ್ಕೆ ಅವ್ರು ಪಾಪ ರೇಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಿ ಒಳಗೆ ತಗೊಂಡ್ಬಂದು KG 20 ಅಂತ ಕೂಗ್ತಿದ್ರು. ನಾನು ಏನು ಅಂತ ಹೋದೆ, ಮೆಣಸಿನ್ಕಾಯಿ ಅವರು ಪರಿಚಯ ಇರೋರೆ ನಮಗೆ. ಆಮೇಲೆ ತಗೊಳಕ್ಕೆ ನೀನೊಂದು KG ತಗೊಂಡೋಗಂತು, ಬೇಡಪ್ಪ ಐತಿ ನನ್ನ ಹತ್ರ ಬೇಡ ಅಂದ್ರೂ ತಗೊಂಡೋಗಕ್ಕೆ ರೇಟ್ ಇಲ್ಲ ಅಂತೇಳಿ 1 KG ನನಗೊಂದು KG ಹಸಿಮೆಣಸಿನ್ಕಾಯಿ ಕೊಟ್ಟಿದ್ದಾರೆ. ತಗೊಂಡು ಬಂದಿದ್ದೆ ನೋಡ್ರಿ. ಪಾಪ ಎಷ್ಟು ಲಾಸ್ ಅಲ್ಲ, ರೈತರು ಬೆಳೆದ ಏನೂ ರೇಟ್ ಸಿಗೋಲ್ಲ. ಅಂಗಡಿಗೆ ಹೋದ್ರೆ ಗೊಬ್ಬರ ಬೀಜ ಔಷಧಿ ಎಲ್ಲ ಪ್ರತಿಯೊಂದು ರೇಟ್ ಕೊಡ್ತಾರೆ. ಕೆಂದು ಹೋಗ್ತದಾರ ಅದು. ಮತ್ತು ಸಂಬಂಧಿಕರು ಎಲ್ಲರ ಕಂಡ್ರು ಅಂದರೆ ಹಂಗೆ ಕೊಡ್ತಾರೆ ನಂಗೆ KG. ನನಗೊಂದು KG ಕೊಟ್ಟೋಗಿದ್ದಾರೆ ಹಂಗೆ ಬೇಡ ಅಂದ್ರೂ. ಸ್ವಲ್ಪ ಅವರು ಕಳೆ ಕೀಳ್ಸಿರೋ ಕೂಲಿಯರ್ದು ದುಡ್ಡೇನು, ಬೇಸೆ ಹೊಡೆದಿರೋ ದುಡ್ಡೇನು, ಮೆಣಸಿನ ಸೊಸೆ ದುಡ್ಡೇನು, ಔಷಧಿದು ಗೊಬ್ಬರದ್ದು ಮಂದೆಲ್ಲ ಸೇರಿ ಕೆಲಸ ಮಾಡಿರ್ತಾರೆ. ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿ ಅವ್ರಿಗೆ ರೇಟ್ ಸಿಗಲಿಲ್ಲ ಅಂದರೆ ಎಷ್ಟು ರೈತರಿಗೆ ಲಾಸ್ ಅಲ್ಲ ನೋಡ್ರಿ ಪಾಪ. ಒಂದು ಟ್ಯಾಕ್ಟ್ರಿ ತಂದಾರ ಕಣ್ರಿ ಮೆಣಸಿನ್ಕಾಯಿ, ಹೊಟ್ಟೆಲ್ಲ ಅವ್ರು ಬಿಡ್ತು ಪಾಪ ನೋಡಿ. ಅಟ್ಲೀಸ್ಟ್ ಒಂದು 30-40 ರೂಪಾಯಿ KG ಹೆಂಗಾರೆ ಅವ್ರಿಗೆ ರೇಟ್ ಸಿಕ್ಕರೆ ಹೆಂಗೆ ಇದಾಗ್ತದೆ. ಎಷ್ಟು ಲಾಸ ನೋಡ್ರಿ ರೈತರದ್ದು, ಎಷ್ಟು ಕಷ್ಟ. ಕೂಲಿಯರ್ ಸಿಗಲ್ಲ, ಬೇಸಾಯಗಳು ಸಿಗಲ್ಲ, ಅವನ್ನೆಲ್ಲ ಜೋಡಿಸಿ ಬೆಳೆದು ಮಳೆ ಇಲ್ಲ ನೀರು ಬಿಟ್ಟು ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ, ರೇಟೇ ಇಲ್ಲ. ಸರ್ಕಾರ ನೋಡ್ಬೇಕು ಇದನ್ನೆಲ್ಲ. ನನಗೈತೆ ಬೇಡ ಅಂದ್ರೂ ಕೊಟ್ಟೋಗಿದ್ದಾರೆ. ನಮ್ದು ರಾಮನಹಳ್ಳಿಯಲ್ಲಕ ನೀನು ದೇರಳಲ್ಲಕ ಅಂತೇಳಿ ಗೊತ್ತಿಡ್ದು ಕೊಟ್ಟೋಗಿದ್ದಾರೆ. ಅವರು ರಿಲೇಷನ್ ಆಗ್ಬೇಕು ಅವರು. ನನಗೆ ಗೊತ್ತಿಡ್ದಿಲ್ಲ ಅಂಥೇಳಿ ಅವರೇ ಪರಿಚಯ ಮಾಡ್ಕೊಂಡು ಕೊಟ್ಟೋಗಿದ್ದಾರೆ ಮೆಣಸಿನ್ಕಾಯಿ ಬೇಡ ಅಂದರು.